ಯಾವುದೇ ಮೇಕಪ್ ಆಗ್ತಲೇ ನಾನು ಇವತ್ತು ಈಗ ರೆಡಿ ಆಗಿದ್ದೆ. ಹಾಯ್ ಹಲೋ ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಾತೃದೇವಿಯವರು ನನಗೆ ಬೈತಾ ಇದ್ರು. ಯಾಕೆ ಬೈತಾ ಇದ್ರು ಅಂತ ನೀವು ಕೇಳ್ತೀರಾ. ನೀವು ಕೇಳಲಿಲ್ಲ ಅಂತಂದ್ರೂ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ನಾನು ತಗೊಂಡಿರೋ ಬಟ್ಟೆ ಎಲ್ಲ ವೇಸ್ಟ್ ಅಂತ ನಮ್ಮಮ್ಮ ಬೈತಿತ್ತು. ನನಗೆ ನಮ್ಮಮ್ಮ ಬೈಯೋದು ಹೊಸ್ತಲ್ಲ ಅಂತ ಅನ್ಕೊಂಡು ನಾನು ಕೂಡ ನಮ್ಮಮ್ಮ ಮಾಡಿದ 4 ಇಡ್ಲಿ ಜೊತೆ ಎಕ್ಸ್ಟ್ರಾ ಚಟ್ನಿ ತಿಂದು ನಮ್ಮ ಅಜ್ಜಿಗೆ ನೈಲ್ ಪಾಲಿಶ್ ಹಚ್ಚೋಣ ಅಂತ ಬಂದೆ. ಆಗಿನ ಕಾಲದ ಅಜ್ಜಿ ಈಗಿನ ಕಾಲದಲ್ಲಿ ನೈಲ್ ಪಾಲಿಶ್ ಹಚ್ಚೋ ಕಾಲ ಅಂತೂ ಬಂತು. ನಮ್ಮನೆ ಓಲ್ಡ್ ವಿಕೆಟ್ಗೆ ನೈಲ್ ಪಾಲಿಶ್ ಹಚ್ಚಿ ಆಚೆ ಬಂದೆ. ಆಮೇಲೆ ನಮ್ಮ ಟಾಮ್ ಅಣ್ಣಂಗೆ ಬಾಯ್ ಹೇಳ್ದೆ. ನಾನು ಇಲ್ಲ ಅನ್ನೋ ಬೇಜಾರ್ಗೆ ಯಾರ ಜೊತೆನೂ ಜಗಳಕ್ಕೆ ಹೋಗ್ಬೇಡ, ಜಗಳ ಆಡಿದ್ರೆ ನಿನ್ ಮೂತಿ ಕಿತ್ತಾಕ್ತಾರೆ ಅಂತ ಬುದ್ಧಿ ಹೇಳಿ ನಾನು ಕೂಡ ಈ ರೀತಿ ಪಟಪಟ ಅಂತ ನಡ್ಕೊಂಡು ನಮ್ಮ ಅಜ್ಜಿ ನಾನು ನಮ್ಮಮ್ಮ 2 ಬಸ್ ಹತ್ತಿ 2 ಬಸ್ ಇಳ್ದಿ ಇಲ್ಲಿಗೆ ಬಂದ್ವಿ. ಲೇಟ್ ಆಗಿ ಬಂದ್ವಿ ಅಂತ ನಾವ್ ಅನ್ಕೊಂಡ್ವಿ. ಎಲ್ಲರಿಗಿಂತ ಮುಂಚೆನೆ ನಾವೇ ಹೋಗಿದ್ವಿ. ಚೌಟ್ರಿ ಎಲ್ಲ ಖಾಲಿ ಹೊಡಿತಿತ್ತು. ನಮ್ಮ ಅಜ್ಜಿ ಬಂದಿದ ತಕ್ಷಣ ಫ್ರಂಟ್ ಅಲ್ಲೇ ಕುತ್ಕೊಂಡ್ರು. ಹಿಂದೆ ಕುತ್ಕೊಂಡ್ರೆ ಹುಡುಗಿ ಕಾಣಲ್ಲ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಒಬ್ರೊಬ್ರು ಒಂದೊಂದ್ ತರ ಹೇಳೋ ಶಾಸ್ತ್ರನ ಮಾಡೋದನ್ನ ನಾನು ಕೂಡ ನೋಡ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾನು ಇಲ್ಲಿಗೆ. ಎಲ್ಲಿಗೆ ಬಂದಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮೇಕಪ್ ಮಾಡೋದನ್ನ ನೋಡ್ದೆ ಅಷ್ಟೇ, ಆದ್ರೆ ನಾನಂತೂ ನನ್ನ ಫೇಸಿಗೆ ಮಾಡಿಸ್ಕೊಳ್ಳಿಲ್ಲ. ಯಾವುದೇ ಮೇಕಪ್ ಆಗ್ತಲೇ ನಾನು ಇವತ್ತು ಈಗ ರೆಡಿ ಆಗಿದ್ದೆ. ಈ ರೀತಿ ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ಗೊತ್ತು. ಅಂತವ್ರಿಗೆ ಮಾತ್ರ ನನ್ನ ಕಡೆಯಿಂದ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಮ್ಮ ಅಮ್ಮ ನನಗಿಂತ ಚೆನ್ನಾಗಿ ಕಾಣ್ತಾ ಇದ್ರು, ಆದ್ರೆ ಏನೋ ಯೋಚನೆ ಮಾಡ್ತಾ ಇದ್ರು. ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ನಾವು ಕೂಡ ನಮ್ಮ ಮನೆ ಕಡೆಗೆ ಹೋಗೋ ಟೈಮ್ ಅಂತೂ ಬಂತು. ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು 2 ಬಸ್ ಹತ್ತಿ ನಾವು ಕೂಡ ನಮ್ಮ ಮನೆ ಕಡೆಗೆ ಬಂದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.